ಫಸ್ಟ್ ಇದೊಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ, ಮಾತಾಡೋಣ ಅದ್ರ ಬಗ್ಗೆ. Yeah, and before we let you go, we just saw the trailer for Toxic. Wow. Once again, the visuals are just on another level that sometimes I'm sitting there watching this trailer and I'm just like, why can't I see visuals like this here in the United States? But the action scenes, it pulled me in and I want to see more. Wow, what was it like to work on that project? Because it looked like you had a lot of fun, being able to do a lot of stunts and really get dirty into this movie. Yeah, see, again, Toxic is a very ambitious project. See, I believe that audience have given me success not to celebrate and have fun. Maybe I always feel that it's my responsibility to do something better and bigger every time they give me success. So in India, back home, people have given me enough love and support. So my idea is to present our stories or our Indian industry on a global. ಸೊ ರೀಸೆಂಟ್ ಆಗಿ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಮತ್ತೆ ರಾಮಾಯಣ ಸಿನಿಮಾ ಎರಡೂ ಸಿನಿಮಾಗಳು US ನ ಒಂದು ಸಿನಿಮಾಕಾನ್ ಅನ್ನುವಂತ ಒಂದು ಈವೆಂಟ್ ಅಲ್ಲಿ ಎರಡೂ ಸಿನಿಮಾಗಳ ಟ್ರೈಲರ್ ಅನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಈ ಸಿನಿಮಾಕಾನ್ ಅನ್ನುವಂಥದ್ದು ಒಂದು US ಅಲ್ಲಿ ನಡೆಯುವಂತ ಒಂದು ದೊಡ್ಡ ಇವೆಂಟ್ ಆಗಿರುತ್ತೆ. ಈ ಇವೆಂಟ್ ಅಲ್ಲಿ ತುಂಬಾ ಬಿಗ್ ಸಿನಿಮಾಗಳು ಮಾತ್ರ, ಅಂದ್ರೆ ಬಿಗ್ ಕ್ಯಾನ್ವಾಸ್ ಸಿನಿಮಾಗಳು, ಬಿಗ್ ಬಜೆಟ್ ಸಿನಿಮಾಗಳು ಮಾತ್ರನೇ ಅಲ್ಲಿ ಅವರ ಟ್ರೈಲರ್ ನಾಗ್ಲಿ ಅಥವಾ ಗ್ಲಿಮ್ಸ್ ನಾಗ್ಲಿ ಅಥವಾ ಸಿನಿಮಾದ ಯಾವುದೇ ಒಂದು ಬಿಟ್ ಅನ್ನ ಪ್ಲೇ ಮಾಡ್ತಾರೆ. ಕಾರಣ ಒಂದೇನೆ, ಅಲ್ಲಿ ಸೇರುವಂತಹ ಜನ ಎಲ್ಲರೂ ಸಮೇತ ಬಿಸ್ನೆಸ್ ಟ್ರೇಡರ್ಸ್ ಆಗಿರ್ತಾರೆ. ಒಂದು ಪ್ರೊಡ್ಯೂಸರ್ಸ್ ಆಗಿರ್ಲಿ ಅಥವಾ ಡೈರೆಕ್ಟರ್ಸ್ ಆಗಿರ್ಲಿ, ಡಿಸ್ಟ್ರಿಬ್ಯೂಟರ್ಸ್ ಆಗಿರ್ಲಿ, ಥಿಯೇಟರ್ ಓನರ್ಸ್ ಗಳಾಗಿರ್ಲಿ, ಕ್ರಿಟಿಕ್ಸ್ ಆಗಿರ್ಲಿ, ಸೊ ಈ ರೀತಿ ಎಲ್ಲರೂ ಸಿನಿಮಾಗೆ ಸಂಬಂಧಪಟ್ಟಿರುವಂತ ಎಲ್ಲರೂ ಕೂಡ ಅಲ್ಲಿ ಸೇರ್ತಾರೆ. ಸೊ ರಿಪೋರ್ಟರ್ ಹೇಳ್ತಾ ಇದ್ದಾರೆ, ಇಂಥ ಒಂದು ವಿಜುವಲ್ಸ್ ನಾವು US ಅಲ್ಲೂ ಕೂಡ ನೋಡೋದಕ್ಕೆ ಸಿಗೋದಿಲ್ಲ. ಸೊ ನಾನಂತೂ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ ಈ ಟ್ರೈಲರ್ ನೋಡಿದ್ಮೇಲೆ ಅಂತ ಹೇಳ್ತಾರೆ. ಅಂತ ಹಾಲಿವುಡ್ ಸಿನಿಮಾಗಳನ್ನ ನೋಡ್ತಾ ಇರುವಂತಹ ಒಂದು ರಿಪೋರ್ಟರ್ಸ್ ಗಳಿಗೇನೆ ಟಾಕ್ಸಿಕ್ ಸಿನಿಮಾ ಇಷ್ಟ ಆಗ್ತಿದೆ, ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಇಷ್ಟೊಂದು ಇಷ್ಟ ಆಗ್ತಿದೆ ಅಂದ್ರೆ ನಮ್ಮ ಇಂಡಿಯಾದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ಇಂಡಿಯಾದಲ್ಲಿ ಅದು ಯಾವ ಮಟ್ಟಕ್ಕೆ ಸದ್ದು ಮಾಡಬಹುದು ಅಂತ ಜಸ್ಟ್ ಇಮ್ಯಾಜಿನ್. ಯಶ್ ಅವರು ಒಬ್ಬ ನಾರ್ಮಲ್ ಹುಡುಗ ಇಲ್ಲಿಂದ ಎಲ್ಲಿ ಎತ್ತರ ನೋಡ್ತಾ ಇದ್ರೇನೆ ತುಂಬಾ ಖುಷಿ ಆಗುತ್ತೆ. ಎಲ್ಲಿಂದ ಎಲ್ಲಿಗೆ ಬೆಳೆದು ಇವತ್ತು ಸಿನಿಮಾ ಕಾನಲ್ಲಿ ಅವರ ಒಂದು ಸಿನಿಮಾ ಒಂದು ಪ್ರದರ್ಶನಗೊಳ್ಳುತ್ತೆ, ಅವರ ಒಂದು ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಹೆಮ್ಮೆ ಪಡುವಂತ ವಿಷಯ. ಸೊ ಇದು ಕನ್ನಡಿಗರಿಗೆ ಒಂದು ಹೆಮ್ಮೆ ಪಡುವಂತ ವಿಷಯ ಅಂತ ಯಾರ್ಯಾರು ಒಪ್ತೀರಾ ಎಲ್ಲರೂ ಕಮೆಂಟ್ ಅಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ. ಮತ್ತು ಯಶ್ ಫ್ಯಾನ್ಸ್ ಯಾರೇ ಇದ್ರು ಕಮೆಂಟ್ ಅಲ್ಲಿ ಅಟೆಂಡೆನ್ಸ್ ಆಗೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.